हेलो गाइस, वेलकम बैक टू माय चैनल। शुरू करते हैं बिना किसी डेडिकेशन के। ನಾನು ಚೆನ್ನಾಗಿ ಕಾಣಿಸ್ತೇನೆ ಮಗ ಇವತ್ತು. ಸಮಯ ರಾತ್ರಿ 1 ಗಂಟೆ. ಮಲ್ಕೊಬಿಟ್ಟವ್ರೆ ಎಲ್ಲ. ಆಲ್ಮೋಸ್ಟ್ ಟೈಮ್ 1 o'clock ಆಗಿದೆ. ಇನ್ನೇನು ರೀಚ್ ಆಗ್ತಿದ್ದೀವಿ. ಇನ್ನು ಗಾಯ್ಸ್ ಕಾಡಲ್ಲಿ ಹೋಗ್ತಿದ್ದೀವಿ. ಅವಾಗಲೇ ಜಿಂಕೆ ನೋಡಿದ್ವಿ, ಹುಲಿ ನೋಡ್ದಂಗೆ ಕಾಣಿಸ್ತು. ಅರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹುಲಿ ನೋಡಿದ್ವಿ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು. ಸಮಯ 3 ಗಂಟೆ. ಗಾಯ್ಸ್ 3 ಗಂಟೆ ಬೀಚ್ ವಾಕ್ ಮಾಡ್ತಿದ್ವಿ. ಯಾವುದೋ ಪೇರ್ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಮುಂದೆ ಏನು ಫೆಬ್ರವರಿ ಟೈಮಲ್ಲಿ ಗಾಯ್ಸ್ ಅಲ್ಲೇ ನಾವು ಏನೋ ನೋಡಿದ್ವಿ. ಅಲ್ಲಿ ಇವತ್ತು ಏನೋ ಸೌಂಡ್ ಬಂತು. ಅದನ್ನ ಏನು ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬೆಳಗ್ಗೆ 5 ಗಂಟೆಗಾರು ಹೋಗೋಣ ಬಿಡ್ಲಾ? ಈಗಲೇ ಹೋಗ್ಬೇಕು. ಇಂಥವ್ನ ಕರ್ಕೊಂಡು ಬಂದೀವಿ. ನಾನು ಜಸ್ಟ್ ಕರೆಕ್ಟ್ ಆಗಿಲ್ಲ, ಅರ್ಧಕ್ಕೆ ಸೆಕೆಂಡ್ ಟೈಮ್ ಬಂದಾಗ ಇಲ್ಲಿ ಬಂದಿದ್ದು. ಇಲ್ಲೇ ಎಲ್ಲ ಸೌಂಡ್ ಆಗಿದೆ. ಸೌಂಡ್ ಸಮಯ 3:30. ನೋಡಿ ಗೈಸ್, ಭಾರತ್ ತಿನ್ನೋ ಬ್ರೆಡ್ ಆಮ್ಲೆಟ್ ತಿನ್ನೋ ಅಂದರೆ ಬ್ರಷ್ ಮಾಡ್ಬೇಕಂತೆ. 3 ಗಂಟೆಲಿ ಇನ್ನೂ ಮಲ್ಗೆ ಇಲ್ಲ ಅವನು. ಇಶಾನ್ ಹೇಳಪ್ಪ, ಮತ್ತೊಂದೇನು ಐತೆ ಅಂದ್ರಲ್ಲ ಬ್ರೆಡ್ ಆಮ್ಲೆಟ್. ಆಮೇಲೆ ಏನಾದ್ರು ಬ್ರೆಡ್ ಆಮ್ಲೆಟ್, ಅದು ಸೀಶಲ್ ತಿನ್ನೋಣ. ಲವ್ ಜ್ಯೇಷ್ಠ ಸೀಶಲ್ ತಿನ್ನೋಣ. ಸೀಶಲ್ ತಿನ್ನೋಣ. ತಿನ್ನು, ನೀನು ತಿನ್ನು ಫಸ್ಟ್. ಮಾತೇ ಇಲ್ಲ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿರ್ಬೇಕು ಜಸ್ಟ್ ಅವರೇ. ಯಾರೋ ಬೇಡ, ಇಶಾಂತ್ ತಿನ್ಲಿ ಬಿಡು, ಅವ್ನು ಚೆನ್ನಾಗಿರ್ಲಿ. ನಾನು ನಾನ್ ವೆಜ್ ತಿನ್ನಲ್ಲ. ಇದು ಒಂದು ಜೀವನ. ಮತ್ತೆ ಎಗ್ಗೇನು ತಿಂತೀವಿ. ಮತ್ತೆ ಎಗ್ಗೇನಕ್ಕೆ ತಿಂತಾ ಇದೆಯಾ? ತಿಂತೀವಿ. 3:30 ಸೀಶಲ್ ತಿಂತಾ ಇದ್ದೀನಿ. ಇದು ಹೆಂಗಿದೆ ಅಂದರೆ ಕೈಮಾ ಬಲ್ ಟೇಸ್ಟ್ ಇದೇನಿಲ್ಲ, ಸೇಮ್ ಅದೇ ಥರ ಟೇಸ್ಟ್. ಅವನು ಬ್ರೆಡ್ ಆಮ್ಲೆಟ್ ತಿಂತವನೆ. ಮೈಸೂರಿಂದ ಬ್ರೆಡ್ ಆಮ್ಲೆಟ್ ತಿನ್ನಕ್ಕೆ ಬಂದವನೆ. ಮನೇಲೇ ಮಾಡ್ಕೊಂಡು ನಾವು ಚೆನ್ನಾಗಿ ಮಾಡ್ಕೊಡ್ಬೇಕಿತ್ತು. ಸಮಯ 7 ಗಂಟೆ. ಯೋ ಪೀಸ್. ಸೊ ಗೈಸ್, ನಮ್ಮ ಗಾಡಿ ಕೆಟ್ಟೋಗಿದೆ. ಸೊ ಬ್ಯಾಟ್ರಿ ಡ್ರೈನ್ ಐತೆ. 1 hour AC ಹಾಕ್ಬಿಟ್ಟಿದ್ವಿ. ಈಗ ಜಂಪ್ ಸ್ಟಾರ್ಟ್ ಮಾಡಬೇಕು ಅನ್ಸುತ್ತೆ, ಮೆಕ್ಯಾನಿಕ್ ಕರ್ಸ್ಬೇಕು. ಹೆಲ್ಪ್ ಕೇಳಿದ್ರೆ ಇವರು ಮೊದಲು ಈ ಕಾರ್ ಸರಿ ಮಾಡ್ತೀನಿ ಅಂತ ಹೇಳ್ತಿದ್ರು. ಯಾವನ ನುಗ್ಸ್ಬಿಟ್ಟವನೇ ಕತ್ಲೆ ನೈಟಲ್ಲಿ. ಅವ್ರದ್ದು ಕರ್ನಾಟಕ ಗಾಡಿನೇ. ನಮ್ಮ ಕತೆನೇ ಇಷ್ಟ. ಇಲ್ಲದೆ ಇರೋ ಪ್ರಾಬ್ಲಮ್ ತಂದು ಇಟ್ಕೋತೀವಲ್ಲ. ಯಾವಾಗಲೂ ಹಂಗೆ ತಾನೇ ಆಗೋದು. ಸಮಯ 10 ಗಂಟೆ. ಓಡ್ರೋ ಇದು ಸರ್ಜಾಡ. ಓಡ್ರೋ ಇದು ಸರ್ಜಾಡ. ಸರ್ಜ ಬಂದು ಸರ್ಜ, ಆಕ್ಷನ್ ಫಿಲ್ಮ್ ಸರ್ಜ. Few moments later. ಅಷ್ಟೇ.